ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಕಳೆದ ವಿಡಿಯೋನಲ್ಲಿ ದ್ವಿತೀಯ PUC ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಈ ಹೊಸ ಧರ್ಮಗಳ ಉದಯ ಅನ್ನುವಂತಹ ಲೆಸನ್ನ ಅಡಿಯಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಏನೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅದರ ಜೊತೆಗೆ ಹೊಸ ಮತಗಳಲ್ಲಿ ಒಂದಾದಂತಹ ಈ ಜೈನ ಧರ್ಮ, ಆ ಜೈನ ಧರ್ಮದ ತೀರ್ಥಂಕರರುಗಳು, ಅದರಲ್ಲೂ 23ನೇ ತೀರ್ಥಂಕರರಂತಹ ಪಾರ್ಶ್ವನಾಥರು ನೀಡಿದಂತಹ ಜೈನ ಧರ್ಮದ ಬೋಧನೆಯ ಬಗ್ಗೆ ಅಥವಾ ಬೇಸಿಕ್ ಪ್ರಿನ್ಸಿಪಲ್ಗಳ ಬಗ್ಗೆ, ಮೂಲಭೂತ ತತ್ವಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಇವತ್ತು ಅದರ ಮುಂದುವರೆದ ಭಾಗವನ್ನು ತಿಳ್ಕೊಳ್ಳೋಣ. ಅದೇ ಯಾವುದಪ್ಪ ಅಂದರೆ ವರ್ಧಮಾನ ಮಹಾವೀರನ ಬಗ್ಗೆ. In this video we want to learn about the Vardhamana Mahavira. This is one of the most important part for the examination purpose. ಎಕ್ಸಾಮ್ನ ದೃಷ್ಟಿಯಿಂದ ಇಟ್ಕೊಂಡು, ಪರೀಕ್ಷೆಯ ದೃಷ್ಟಿಯನ್ನು ಇಟ್ಕೊಂಡು ಇದು ತುಂಬಾ ಇಂಪಾರ್ಟೆಂಟು ಅಂಥೇಳಿ ನಾನು ಕೂಡ ಭಾವಿಸ್ಕೊಳ್ತೇನೆ. ಈ ವಿಡಿಯೋವನ್ನು ಸರಿಯಾಗಿ ನೀವು ವಾಚ್ ಮಾಡಿದ್ರೆ 10 ಮಾರ್ಕ್ಸನ್ನು ಅರ್ನ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಪ್ಪ ಅಂದರೆ, ಈ ಲೆಸನ್ನಿಂದ 2 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ 100% ಎಕ್ಸಾಮ್ಗೆ ಬಂದೇ ಬರುತ್ತೆ. ಅದು 10 ಅಂಕಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಲ್ಲಿ. ಸೊ ಅದೇ ಯಾವುದ್ಯಾವುದಪ್ಪ ಅಂದರೆ, ಒನ್ ಈಸ್ ಲೈಫ್ ಸ್ಟೋರಿ ಆ್ಯಂಡ್ ದ ಟೀಚಿಂಗ್ ಆಫ್ ಮಹಾವೀರ ಆರ್ ಲೈಫ್ ಸ್ಟೋರಿ ಆ್ಯಂಡ್ ಟೀಚಿಂಗ್ ಆಫ್ ಬುದ್ಧ. ಸೊ ಇವು ಎರಡರಲ್ಲಿ ಒಂದಂತೂ ಪ್ರಶ್ನೆ, ಜೀವನ ಮತ್ತು ಬೋಧನೆ, ಮಹಾವೀರ ಮತ್ತು ಬುದ್ಧನ ಜೀವನ ಮತ್ತು ಬೋಧನೆಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಎಕ್ಸಾಮ್ಗೆ ರೈಸ್ ಆಗೇ ಆಗುತ್ತೆ, 100% ಆಗುತ್ತೆ. ಸೊ ಹಾಗಾಗಿ ಇವೆರಡರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಅತಿ ಮುಖ್ಯ. ಸೊ ಅದರಲ್ಲಿ ಮೊದಲನೇದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಅದೇ ವರ್ಧಮಾನ ಮಹಾವೀರರ ಜೀವನ ಮತ್ತು ಬೋಧನೆಯ ಬಗ್ಗೆ. Today we want to learn about the life story and the teaching of Vardhamana Mahavira. Firstly, we want to learn about the life story or early life of the Mahavira. ಆರಂಭಿಕ ಜೀವನದ ಬಗ್ಗೆ ತಿಳ್ಕೊಳ್ಳೋಣ. ಜೀವನ. ಸೊ ವರ್ಧಮಾನ ಮಹಾವೀರರ ಜೀವನದ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಎಸ್, ವರ್ಧಮಾನ ಮಹಾವೀರ he was born in 599 BCE. ಕ್ರಿಸ್ತಪೂರ್ವ 599ರಲ್ಲಿ ಇವರು ಜನ್ಮ ತಾಳ್ತಾರೆ. ಕ್ರಿಸ್ತಪೂರ್ವ 599ರಲ್ಲಿ ಇವರು ಜನ್ಮ ತಾಳ್ತಾರೆ. ವರ್ಧಮಾನ ಮಹಾವೀರ ವಾಸ್ born in 599 BCE. ಕ್ರಿಸ್ತಪೂರ್ವ 599ರಲ್ಲಿ ಅವರು ಜನ್ಮ ತಾಳ್ತಾರೆ. ಹಾಗಾದರೆ ಎಲ್ಲಿ ಜನ್ಮ ತಾಳ್ತಾರೆ ಅಂದರೆ, he was born at ಕುಂದಾ ಗ್ರಾಮ ನಿಯರ್ ವೈಶಾಲಿ. ಕುಂದಾ ಗ್ರಾಮ ನಿಯರ್ ವೈಶಾಲಿ. ವೈಶಾಲಿಯ ಬಳಿಯ ಕುಂದಾ ಗ್ರಾಮ ಎಂಬಲ್ಲಿ ಇವರು ಜನ್ಮ ತಾಳ್ತಾರೆ. ಓಕೆನಾ. ಹಿ ವಾಸ್ born at ಕುಂದಾ ಗ್ರಾಮ ನಿಯರ್ ವೈಶಾಲಿ. ವೈಶಾಲಿಯ ಸಮೀಪದ ಕುಂದಾ ಗ್ರಾಮ ಎಂಬಲ್ಲಿ ಕ್ರಿಸ್ತಪೂರ್ವ 599ರಲ್ಲಿ ವರ್ಧಮಾನ ಮಹಾವೀರ ಜನ್ಮ ತಾಳ್ತಾರೆ. ವರ್ಧಮಾನ ಮಹಾವೀರ ವಾಸ್ born in 599 BCE at ಕುಂದಾ ಗ್ರಾಮ ನಿಯರ್ ವೈಶಾಲಿ. ಓಕೆನಾ. ಸೊ ಇದ್ರ ಬಗ್ಗೆ ಒಂದು ಅಂಕಕ್ಕೆ ಇಲ್ಲಿ ಕೇಳ್ಬೋದು, ಯಾವಾಗ ಜನ್ಮ ತಾಳಿದ್ರು, ಎಲ್ಲಿ ಜನ್ಮ ತಾಳಿದ್ರು ಅಂಥೇಳಿ. ಕ್ರೊನಾಲಜಿಕಲ್ ಆರ್ಡ್ರಿಗೂ ಕೂಡ ಕೇಳ್ಬೋದು. ವರ್ಧಮಾನ ಮಹಾವೀರರ ಜನನ ಅಂಥೇಳಿ ಕೇಳ್ಬೋದು. ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ, ಆ ಪ್ರಶ್ನೆಗೂ ಕೂಡ ಇಲ್ಲಿ ಬರುವಂತಹ ಸಂಭವನೀಯತೆ ಇರುತ್ತೆ. ಸೊ ಹಾಗಾಗಿ ಇದನ್ನು ನೆನಪಿಟ್ಕೊಳ್ಬೇಕು. ವರ್ಧಮಾನ ಮಹಾವೀರ ಹಿ ವಾಸ್ born in 599 BCE. ಕ್ರಿಸ್ತಪೂರ್ವ 599ರಲ್ಲಿ ಅವರು ಜನ್ಮ ತಾಳ್ತಾರೆ. ಎಲ್ಲಿ ಜನ್ಮ ತಾಳುವಂಥದ್ದು? ವೈಶಾಲಿಯ ಸಮೀಪದ ಕುಂದಾ ಗ್ರಾಮ ಎಂಬಲ್ಲಿ ಜನ್ಮ ತಾಳ್ತಾರೆ. ಹಿ ವಾಸ್ born at ಕುಂದಾ ಗ್ರಾಮ ನಿಯರ್ ವೈಶಾಲಿ. ಎಸ್. ಹಾಗಾದರೆ ಇವರ ತಂದೆ ತಾಯಿ ಯಾರು ಅನ್ನೋದನ್ನು ನಾವು ನೋಡಬೇಕೀಗ. ಹೂ ವರ್ ದ ಪೇರೆಂಟ್ಸ್ ಆಫ್ ವರ್ಧಮಾನ ಮಹಾವೀರ? ವರ್ಧಮಾನ ಮಹಾವೀರ ತಂದೆ ತಾಯಿ ಯಾರಪ್ಪ ಅಂದರೆ ಸಿದ್ಧಾರ್ಥ ಆ್ಯಂಡ್ ತ್ರಿಶಲಾದೇವಿ. ಸಿದ್ಧಾರ್ಥ ಮತ್ತು ತ್ರಿಶಲಾದೇವಿ ಅನ್ನುವಂಥವರು ಇವರ ತಂದೆ ತಾಯಿಗಳು. ಸಿದ್ಧಾರ್ಥ ಮತ್ತು ತ್ರಿಶಲಾದೇವಿ ಅನ್ನುವಂಥವ್ರು ಇವರ ತಂದೆ ತಾಯಿಗಳು. ಓಕೆನಾ. ಸಿದ್ಧಾರ್ಥ ಆ್ಯಂಡ್ ತ್ರಿಶಲಾದೇವಿ ವರ್ ದ ಪೇರೆಂಟ್ಸ್ ಆಫ್ ವರ್ಧಮಾನ ಮಹಾವೀರ. ಮಹಾವೀರನ ತಂದೆ ತಾಯಿ ಯಾರು? ಸಿದ್ಧಾರ್ಥ ಮತ್ತು
ತ್ರಿಶಿಲಾದೇವಿ. ಇದು ಕೂಡ ತುಂಬಾ ಇಂಪಾರ್ಟೆಂಟು. ಸಿದ್ಧಾರ್ಥ ಮತ್ತು ತ್ರಿಶಿಲಾದೇವಿ 2 ಅಂಕಕ್ಕೆ ಕೇಳ್ಬೋದು. ವರ್ಧಮಾನ ಮಹಾವೀರರ ತಂದೆ ತಾಯಿ ಯಾರು? ಹೂ ಆರ್ ದ ಪೇರೆಂಟ್ಸ್ ಆಫ್ ವರ್ಧಮಾನ ಮಹಾವೀರ? ಹೂ ಸಿದ್ಧಾರ್ಥ ಆ್ಯಂಡ್ ತ್ರಿಶಿಲಾದೇವಿ ವರ್ ದ ಪೇರೆಂಟ್ಸ್ ಆಫ್ ವರ್ಧಮಾನ ಮಹಾವೀರ. ವರ್ಧಮಾನ ಮಹಾವೀರರ ತಂದೆ ತಾಯಿ ಯಾರು? ಸಿದ್ಧಾರ್ಥ ಮತ್ತು ತ್ರಿಶಿಲಾದೇವಿ. ಓಕೆ, ಹೀ ಮ್ಯಾರಿಡ್ ಅಟ್ ದ ಏಜ್ ಆಫ್ 18. ಇವರು ತಮ್ಮ 18ನೇ ವಯಸ್ಸಿನಲ್ಲಿ ಮದುವೆ ಆಗ್ತಾರೆ. ಮದುವೆ ಆಗ್ತಾರೆ. ಸೊ ಯಾರೊಂದಿಗೆ ಮದುವೆ ಆಗ್ತಾರಪ್ಪ ಅಂದರೆ ಹಿ ಮ್ಯಾರಿಡ್ ವಿತ್ ಯಶೋಧ ಎಂಬುವರೊಂದಿಗೆ ಇವರು ಮದುವೆ ಆಗ್ತಾರೆ. ಓಕೆನಾ? ಅಟ್ ದ ಏಜ್ ಆಫ್ 18 ಹಿ ಮ್ಯಾರಿಡ್ ವಿತ್ ಯಶೋಧ. ತಮ್ಮ 18ನೇ ವಯಸ್ಸಿನಲ್ಲಿ ಅವರು ಯಶೋಧ ಎಂಬುವರೊಂದಿಗೆ ವಿವಾಹ ಆಗ್ತಾರೆ. ಆ್ಯಂಡ್ ದೆ ಗಾಟ್ ಡಾಟರ್ ಬೈ ನೇಮ್ ಈಸ್ ಅನೋಜ. ಅವರಿಗೆ ಅನೋಜ ಎಂಬ ಮಗಳು ಜನ್ಮ ತಾಳ್ತಾರೆ. ಅನೋಜ ಎಂಬಂತಹ ಮಗಳು ಜನ್ಮ ತಾಳ್ತಾರೆ. ಹಿಸ್ ಡಾಟರ್ ನೇಮ್ ಈಸ್ ಅನೋಜ. ಅಥವಾ ಅವರಿಗೆ ಅನೋಜ ಅಂದರೆ ಅದರ ಅರ್ಥ ಪ್ರಿಯದರ್ಶಿನಿ ಅನ್ನುವಂತಹ ಅರ್ಥ ಕೊಡುತ್ತೆ. ಪ್ರಿಯದರ್ಶಿನಿ ಅಂತ ಇನ್ನು ಕೂಡ ಕರೀಬೋದು. ಪ್ರಿಯದರ್ಶಿನಿ ಅಥವಾ ಅನೋಜ ಅನ್ನುವ ಮಗಳು ಇವರಿಗೆ ಇರ್ತಾರೆ. ಹಿಸ್ ಡಾಟರ್ ನೇಮ್ ಈಸ್ ಅನೋಜ ಆರ್ ಪ್ರಿಯದರ್ಶಿನಿ. ಬಟ್ ಅನ್ಫಾರ್ಚುನೇಟ್ಲಿ ಹಿ ಲಾಸ್ಟ್ ಹಿಸ್ ಪೇರೆಂಟ್ ಅರ್ಲಿಯರ್. ತಮ್ಮ ಕಡಿಮೆ ವಯಸ್ಸಿನಲ್ಲೇ ಅವರು ತಮ್ಮ ಪೋಷಕರನ್ನು ಕಳೆದುಕೊಳ್ತಾರೆ. ತಾವು ವಿವಾಹ ಆದಂತಹ ಕೆಲವೇ ವರ್ಷಗಳಲ್ಲೇ ತಮ್ಮ ಪೋಷಕರುಗಳನ್ನು ಕಳೆದುಕೊಳ್ತಾರೆ. ಇಟ್ ಮೀನ್ಸ್ ತನ್ನ ತಂದೆ ತಾಯಿಗಳನ್ನು ಕಳೆದುಕೊಳ್ತಾರೆ. ಹಿ ಲಾಸ್ಟ್ ಹಿಸ್ ಪೇರೆಂಟ್ಸ್ ಬಿಕಾಸ್ ಆಫ್ ದಟ್ ರೀಸನ್. ಯಾವಾಗ ತಮ್ಮ ತಂದೆ ತಾಯಿಗಳನ್ನು ಕಳೆದುಕೊಂಡ್ರೋ ಆ ಕಾರಣಕ್ಕಾಗಿ ಹಿ ರಿನೌನ್ಸ್ಡ್ ವರ್ಲ್ಡ್ಲಿ ಲೈಫ್. ತಮ್ಮ ಸಾಂಸಾರಿಕ ಜೀವನವನ್ನು ತ್ಯಜಿಸ್ತಾರೆ. ತ್ಯಾಗ ಮಾಡ್ತಾರೆ. ಯಾಕಾಗಿ ತ್ಯಾಗ ಮಾಡ್ತಾರಪ್ಪ ಅಂದರೆ ಹಿ ಲಾಸ್ಟ್ ಹಿಸ್ ಪೇರೆಂಟ್ಸ್. ಅವರು ತಮ್ಮ ತಂದೆ ತಾಯಿಯನ್ನು ಕಳ್ಕೊಂಡಂತಹ ಕಾರಣಕ್ಕಾಗಿ ಅದರಿಂದ ಮನನೊಂದು ತಮ್ಮ ಸಾಂಸಾರಿಕ ಜೀವನವನ್ನು ಅವರು ತ್ಯಾಗ ಮಾಡ್ತಾರೆ. ಹಿ ರಿನೌನ್ಸ್ಡ್ ವರ್ಲ್ಡ್ಲಿ ಲೈಫ್. ಪ್ರಾಪಂಚಿಕ ಜೀವನವನ್ನು, ಸಾಂಸಾರಿಕ ಜೀವನ ಅನ್ನೋಕ್ಕಿಂತಲೂ ಕೂಡ ಪ್ರಾಪಂಚಿಕ ಜೀವನವನ್ನು ತ್ಯಜಿಸಬೇಕು ಅನ್ನುವಂತಹ ನಿರ್ಧಾರವನ್ನು ಅವರು ಮಾಡ್ತಾರೆ. ಆ್ಯಂಡ್ ದೆನ್ ಹಿ ಡಿಸೈಡೆಡ್ ಟು ಬಿಕಮ್ ಸನ್ಯಾಸಿ. ಸೊ ತಾವು ಸನ್ಯಾಸಿ ಆಗಬೇಕು ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಫಾರ್ ದಟ್ ಪರ್ಪಸ್ ಫಾರ್ 13 years, ನಿಯರ್ಲಿ 13 years ಲಿವ್ಡ್ ಇನ್ ಡೀಪ್ ಮೆಡಿಟೇಷನ್. ಸುಮಾರು 13 ವರ್ಷಗಳ ಕಾಲ ನಂತರ ಸುಮಾರು 13 ವರ್ಷಗಳ ಕಾಲ ಸುದೀರ್ಘವಾದಂತಹ ಧ್ಯಾನದಲ್ಲಿ ತೊಡಗ್ತಾರೆ. ಓಕೆನಾ? ಆಫ್ಟರ್ ರಿನೌನ್ಸಿಂಗ್ ವರ್ಲ್ಡ್ಲಿ ಲೈಫ್ ಫಾರ್ 13 years ಲಿವ್ಡ್ ಇನ್ ಡೀಪ್ ಮೆಡಿಟೇಷನ್. ಆಳವಾದಂತಹ ಧ್ಯಾನದಲ್ಲಿ ತೊಡಗ್ತಾರೆ. ಫೈನಲಿ ಆನ್ ದ 10th day ಆಫ್ ವೈಶಾಖ ಪೂರ್ಣಿಮೆಯ ವೈಶಾಖ ಪೂರ್ಣಿಮೆಯ 10ನೇ ದಿನದಂದು ವೈಶಾಖ ಪೂರ್ಣಿಮೆಯ 10ನೇ ದಿನದಂದು ಆನ್ ದ 10th day ಆಫ್ ವೈಶಾಖ ಅಟೈನ್ ಎನ್ಲೈಟ್ಮೆಂಟ್. ಅವರಿಗೆ ಜ್ಞಾನೋದಯ ಅನ್ನುವಂಥದ್ದು ಆಗುತ್ತೆ. ಓಕೆನಾ? ಸೊ ಅವರಿಗೆ ಜ್ಞಾನೋದಯ ಆಗುತ್ತೆ. ಯಾವ ಸಂದರ್ಭದಲ್ಲಿ ಜ್ಞಾನೋದಯ ಆಗುತ್ತೆ? at the time of 10th day of Vaishakha. On the 10th day of Vaishakha he attained enlightenment. ಎನ್ಲೈಟ್ಮೆಂಟ್. ಸೊ ಅವರಿಗೆ ಜ್ಞಾನೋದಯ ಅನ್ನುವಂಥದ್ದು ಉಂಟಾಗುತ್ತೆ. ಸೊ ಎಲ್ಲಿ ಜ್ಞಾನೋದಯ ಉಂಟಾಗುತ್ತಪ್ಪ ಅಂದರೆ ಅಟ್ ಜೃಂಬಕ ಗ್ರಾಮ ಇನ್ ಬಿಹಾರದ ಜೃಂಬಕ ಗ್ರಾಮ ಎಂಬಲ್ಲಿ ಅವರಿಗೆ ಜ್ಞಾನೋದಯ ಆಗುತ್ತೆ. ಓಕೆನಾ? ಸೊ ಆನ್ ದ 10th day ಆಫ್ ವೈಶಾಖ ಅಟೈನ್ ಎನ್ಲೈಟ್ಮೆಂಟ್ ಅಟ್ ಜೃಂಬಕ ಗ್ರಾಮ ಇನ್ ಬಿಹಾರದ ಜೃಂಬಕ ಗ್ರಾಮ ಎಂಬಲ್ಲಿ ಅವರಿಗೆ ಜ್ಞಾನೋದಯ ಆಗುತ್ತೆ. ಸೊ ಜ್ಞಾನೋದಯ ಆಗಿದ್ದರ ಪರಿಣಾಮವಾಗಿ ಹಿ ಗಾಟ್ ಕೈವಲ್ಯ ಜ್ಞಾನವನ್ನು ಪಡ್ಕೊಳ್ತಾರೆ.
ಕೈವಲ್ಯ ಜ್ಞಾನವನ್ನು ಪಡ್ಕೊಂಡು ಹಿ ಗಾಟ್ ದ ನಾಲೆಡ್ಜ್ ಆಫ್ ಕೈವಲ್ಯ ಜ್ಞಾನವನ್ನು ಪಡ್ಕೊಂಡು ಕೇವಲಿನ್ ಅಥವಾ ಜಿನ ಅಂಥೇಳಿ ಕರೆಸ್ಕೊಳ್ತಾರೆ. ಕೇವಲಿನ್ ಅಥವಾ ಜಿನರಾಗ್ತಾರೆ. ಹಿ ಬಿಕಮ್ ಕೇವಲಿನ್ ಆರ್ ಜಿನ ಆ್ಯಂಡ್ ದೆನ್ ಹಿ ನೇಮ್ಡ್ ಆ್ಯಸ್ ಮಹಾವೀರ. ನಂತರ ಇವನಿಗೆ ಮಹಾವೀರ ಎಂಬಂಥ ಹೆಸರು ಬರುತ್ತೆ. ಮಹಾವೀರ ಅನ್ನುವಂಥ ಹೆಸರು ಬರುತ್ತೆ. ಜಿನ ಮೀನ್ಸ್ ಎಲ್ಲವನ್ನು ಪರಿತ್ಯಾಗ ಮಾಡಿದವರು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಪ್ರತಿಯೊಂದನ್ನು ಕೂಡ ತ್ಯಾಗ ಮಾಡಿದವರು ಅಂಥೇಳಿ ಅರ್ಥವನ್ನು ಕೊಡುತ್ತೆ. ಸೊ ತ್ಯಾಗವನ್ನು ಮಾಡಿದಂತಹ ಇವರು ಮಹಾವೀರ ಎಂಬಂಥ ಹೆಸರನ್ನು ಪಡ್ಕೊಳ್ತಾರೆ ಆಫ್ಟರ್ ಗೆಟಿಂಗ್ ಎನ್ಲೈಟ್ಮೆಂಟ್. ಯಾವಾಗ ಅವರಿಗೆ ಜ್ಞಾನೋದಯ ಆಗುತ್ತೋ, ಜ್ಞಾನೋದಯವನ್ನು ಪಡೆದ ನಂತರದಲ್ಲಿ ಅವರಿಗೆ ಮಹಾವೀರ ಅನ್ನುವಂತಹ ಹೆಸರು ಬರುತ್ತೆ. ಓಕೆನಾ? ದೆನ್ he named as ಮಹಾವೀರ. ಆಫ್ಟರ್ ಗೆಟಿಂಗ್ ನಾಲೆಡ್ಜ್, ಜ್ಞಾನವನ್ನು ಪಡೆದ ನಂತರ, ಆಫ್ಟರ್ ಅಟೈನ್ ಎನ್ಲೈಟ್ಮೆಂಟ್, ಜ್ಞಾನೋದಯ ಹೊಂದಿದ ನಂತರದಲ್ಲಿ ಹಿ ಡಿಸೈಡೆಡ್ ಟು ಟ್ರಾವೆಲ್ ಆಲ್ ಓವರ್ ದ ಇಂಡಿಯಾ. ಭಾರತದಾದ್ಯಂತ ಪ್ರಯಾಣವನ್ನು ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ 30 years ನಂತರ ಸುಮಾರು 30 ವರ್ಷಗಳ ಕಾಲ ಭಾರತದ ವಿವಿಧ ಭಾಗಗಳಿಗೆ ಭೇಟಿ ಕೊಡ್ತಾರೆ. ಟು ಸ್ಪ್ರೆಡ್ ಜೈನಿಸಮ್, ಜೈನ ಧರ್ಮವನ್ನು ಪ್ರಚಾರಗೊಳಿಸಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ, ಜೈನ ಧರ್ಮದ ತತ್ವಗಳನ್ನು ಪ್ರಚಾರಗೊಳಿಸಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ಭಾರತದ ವಿವಿಧ ಸ್ಥಳಗಳಿಗೆ ಅವರು ಭೇಟಿ ಕೊಡ್ತಾರೆ. He visited many places of India to spread Jainism and the philosophy of Jainism. ಸೊ ಜೈನ ಧರ್ಮದ ತತ್ವಗಳನ್ನು ಬೋಧನೆ ಮಾಡಬೇಕು ಅಥವಾ ತಲುಪಿಸಬೇಕು, ಅದನ್ನು ಸ್ಪ್ರೆಡ್ ಮಾಡಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ಭಾರತದ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡ್ತಾರೆ. ಸೊ ಯಾವೆಲ್ಲ ಪ್ರದೇಶಕ್ಕೆ ಭೇಟಿ ನೀಡ್ತಾರಪ್ಪ ಅಂದರೆ, ನೆಕ್ಸ್ಟ್ 30 years ಟ್ರಾವೆಲ್ಡ್ ಟು ಕೋಸಲಕ್ಕೆ ಭೇಟಿ ನೀಡ್ತಾರೆ. ಕೋಸಲ ಪ್ರದೇಶಕ್ಕೆ ಅವರು ಭೇಟಿ ನೀಡ್ತಾರೆ. ಆ್ಯಂಡ್ ದೆನ್ ಮಗಧಕ್ಕೆ ಭೇಟಿ ನೀಡ್ತಾರೆ. ಸೊ ಕೋಸಲ, ಮಗಧ, ದೆನ್ ವಿದೇಹಕ್ಕೆ ಭೇಟಿ ನೀಡ್ತಾರೆ. ಸೊ ವಿದೇಹಕ್ಕೂ ಕೂಡ ಅವರು ಭೇಟಿ ನೀಡ್ತಾರೆ. ಆ್ಯಂಡ್ ದೆನ್ ಆಗ್ರಾಕ್ಕೂ ಕೂಡ ಭೇಟಿ ನೀಡ್ತಾರೆ. ಸೊ ಈ ಕೆಲ ಪ್ರಮುಖವಾದಂತಹ ಪ್ರದೇಶಗಳಿಗೆ ಭೇಟಿ ನೀಡಿ ಈ ಜೈನ ಧರ್ಮದ ತತ್ವಗಳನ್ನು ಪ್ರಚಾರಗೊಳಿಸುವಂತಹ ಪ್ರಯತ್ನವನ್ನು ಯಾರು ಮಾಡ್ತಾರೆ? ಮಹಾವೀರರು ಮಾಡ್ತಾರೆ. ಸೊ ಇಂತಹ ಮಹಾವೀರ ಅಟ್ ದ ಏಜ್ ಆಫ್ 72, ತಮ್ಮ 72ನೇ ವಯಸ್ಸಿನಲ್ಲಿ ಅಟ್ ದ ಏಜ್ ಆಫ್ 72 ಹಿ ಅಟೈನ್ಡ್ ನಿರ್ವಾಣ. ಅವರು ನಿರ್ವಾಣವನ್ನು ಹೊಂದ್ತಾರೆ. ನಿರ್ವಾಣ ಅಂದರೆ ಮರಣವನ್ನು ಹೊಂದಿದ್ರು. ಅಟ್ ಪಾವ ಎಂಬಂತಹ ಸ್ಥಳದಲ್ಲಿ, ಪಾವ ಎಂಬಂತಹ ಸ್ಥಳದಲ್ಲಿ, ಇಟ್ ಈಸ್ ನಿಯರ್ ಟು ರಾಜಗೃಹ. ಇದು ರಾಜಗೃಹದ ಸಮೀಪ ಇರುವಂತಹ ಒಂದು ಪ್ರದೇಶ. ಸೊ ನಿಯರ್ ಟು ರಾಜಗೃಹ, ಅದೇ ಯಾವುದಪ್ಪ ಅಂದರೆ ಪಾವ ಎಂಬಲ್ಲಿ ಅವರು ನಿರ್ವಾಣವನ್ನು ಹೊಂದ್ತಾರೆ. at the age of 72. It means in the year 527 BCE. ಕ್ರಿಸ್ತಪೂರ್ವ 527ರಲ್ಲಿ ಅವರು ನಿರ್ವಾಣವನ್ನು ಹೊಂದಿದರು. ಅವರು ಜನ್ಮ ತಾಳಿದ್ದು ಯಾವಾಗ? ಕ್ರಿಸ್ತಪೂರ್ವ 599ರಲ್ಲಿ. he born in the year 599 BCE and he attained nirvana in the year 527 BCE. ಅವರು ನಿರ್ವಾಣ ಹೊಂದಿದ್ದು ಯಾವಾಗ? 520. ನಿರ್ವಾಣ ಅಂದರೆ ಏನು? ಮರಣ ಹೊಂದಿದ್ರು ಅಂತೇಳಿ. ಓಕೆನಾ? ಈ ಡೈಡ್ ಇನ್ ದ ಇಯರ್ 527 BCE. 527ರಲ್ಲಿ ಅವರು ಮರಣವನ್ನು ಹೊಂದ್ತಾರೆ. ಸೊ ಇದಿಷ್ಟು ಮಹಾವೀರರ ಜೀವನಕ್ಕೆ ಸಂಬಂಧಿಸಿದಂಥ ಅಂಶ. ನಿಮಗೆ ಹೀಗೆ ಕೇಳ್ತಾರೆ, ಮಹಾವೀರರ ಜೀವನ ಮತ್ತು ಬೋಧನೆಯನ್ನು ವಿವರಿಸಿ ಅಂತೇಳಿ ಕೇಳಲಾಗ್ತದೆ 10 ಅಂಕಕ್ಕೆ. ಸೊ ಹಾಗಾಗಿ ಅವರ ಜೀವನ ಇಷ್ಟನ್ನು ನೀವು ತಿಳ್ಕೊಂಡ್ರೆ ಸಾಕು. ಸೊ ಇದಿಷ್ಟು ಅವರ ಜೀವನ. Next we want to learn about the teachings of ವರ್ಧಮಾನ ಮಹಾವೀರ. ಮಹಾವೀರರ ಬೋಧನೆ. ವರ್ಧಮಾನ ಮಹಾವೀರರ ಬೋಧನೆ ಏನು? ಎಸ್, ವರ್ಧಮಾನ ಮಹಾವೀರ he teached to
ಟೂ ಇಂಪಾರ್ಟೆಂಟ್ ಥಿಂಗ್ಸ್. ಅವರು 2 ಪ್ರಮುಖವಾದಂಥ ಅಂಶಗಳನ್ನು ಬೋಧನೆ ಮಾಡ್ತಾರೆ. ಸೊ ಅವೇ ಯಾವ್ಯಾವು ಅಂದರೆ, ಹಿ ಟೀಚಡ್ 5 ವೋವ್ಸ್ ಟು ದ ಜೈನ್ಸ್. ಜೈನರಿಗೆ 5 ಪಂಚಶೀಲ ತತ್ವಗಳನ್ನು ಬೋಧನೆ ಮಾಡ್ತಾರೆ. ಪಂಚಶೀಲ ತತ್ವಗಳನ್ನು ಬೋಧನೆ ಮಾಡ್ತಾರೆ. ಓಕೆನಾ? ದೇ ಟೀಚಡ್ 5 ವೋವ್ಸ್ ಟು ದ ಜೈನ್ಸ್. ಪಂಚಶೀಲ ತತ್ವಗಳನ್ನು ಬೋಧನೆ ಮಾಡ್ತಾರೆ. ಆ್ಯಂಡ್ ಆಲ್ಸೋ ದೇ ಟೀಚಡ್ 3 ಜ್ಯುವೆಲ್ಸ್. 3 ರತ್ನಗಳನ್ನು ಕೂಡ ಅವರು ಬೋಧನೆ ಮಾಡ್ತಾರೆ. 3 ರತ್ನಗಳನ್ನು ಅವರು ಬೋಧನೆ ಮಾಡ್ತಾರೆ. ಓಕೆನಾ? ಸೊ ವರ್ಧಮಾನ ಮಹಾವೀರ ಟೀಚಡ್ ಪಂಚಶೀಲಾಸ್. ಪಂಚಶೀಲ ಅಂತೇಳಿನೂ ಕೂಡ ಅದನ್ನ ಕರಿಬೋದು. ಆ್ಯಂಡ್ ಆಲ್ಸೋ 3 ರತ್ನಾಸ್ ಅಂತೇಳಿನೂ ಕೂಡ ಇಂಗ್ಲೀಷಲ್ಲಿ ಹೀಗೂ ಕೂಡ ಬರಿಬೋದು. ಪಂಚಶೀಲ ಆ್ಯಂಡ್ 3 ರತ್ನಾಸ್ ಅಂತೇಳಿನೂ ಕೂಡ ಬರಿಬೋದು. ಅಥವಾ 5 ವೋವ್ಸ್ ಆ್ಯಂಡ್ 3 ಜ್ಯುವೆಲ್ಸ್. ದ ವರ್ಧಮಾನ ಮಹಾವೀರ ಟೀಚಡ್ 5 ವೋವ್ಸ್ ಆ್ಯಂಡ್ 3 ಜ್ಯುವೆಲ್ಸ್ ಟು ದ ಜೈನ್ಸ್. ಜೈನರಿಗಾಗಿ ಪಂಚಶೀಲ ತತ್ವಗಳನ್ನು ಮತ್ತು 3 ರತ್ನಗಳನ್ನು ಬೋಧನೆ ಮಾಡಿದ್ರು. ಏನಕ್ಕೋಸ್ಕರ ಇವುಗಳನ್ನು ಬೋಧನೆ ಮಾಡಿದ್ರು ಅಂದರೆ, ಫಾರ್ ದ ಅಟೈನ್ಮೆಂಟ್ ಆಫ್ ಸಾಲ್ವೇಷನ್. ಮೋಕ್ಷ ಸಾಧನೆಗಾಗಿ ಜೈನರು ಮೋಕ್ಷವನ್ನು ಪಡಿಬೇಕು ಅಂದರೆ ಈ ಪಂಚಶೀಲ ತತ್ವಗಳನ್ನು ಅವರು ಪಾಲಿಸಬೇಕು. ಹಾಗೆಯೇ 3 ರತ್ನಗಳನ್ನು ಪಾಲಿಸಬೇಕು ಅಂಥೇಳಿ ವರ್ಧಮಾನ ಮಹಾವೀರ ಬೋಧನೆ ಮಾಡ್ತಾರೆ. ಓಕೆನಾ? ಟು ಅಟೈನ್ ಸಾಲ್ವೇಷನ್ ಆರ್ ಫಾರ್ ದ ಅಟೈನ್ಮೆಂಟ್ ಆಫ್ ಸಾಲ್ವೇಷನ್, ದೀಸ್ 2 ಆರ್ ವೆರಿ ಇಂಪಾರ್ಟೆಂಟ್ ಅಂಥೇಳಿ ಯಾರು ಹೇಳುವಂಥದ್ದು? ಈ ವರ್ಧಮಾನ ಮಹಾವೀರರು. ಯಾವುಗಳನ್ನು ಅವರು ಪಾಲಿಸಲೇಬೇಕು? ಪ್ರತಿಯೊಬ್ಬ ಜೈನನೂ ಕೂಡ ಪಂಚಶೀಲ ತತ್ವಗಳನ್ನು ಪಾಲಿಸಬೇಕು, ಹಾಗೆಯೇ 3 ರತ್ನಗಳನ್ನು ಪಾಲಿಸಬೇಕು ಅಂತೇಳಿ ಅವರು ಹೇಳ್ತಾರೆ. ಸೊ ಹಾಗಾದರೆ ಅವರು ಬೋಧಿಸಿದಂತಹ ಪಂಚಶೀಲ ತತ್ವಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡಬೇಕು. ಫಸ್ಟಿಗೆ, ವಾಟ್ ಆರ್ ದ 5 ವೋವ್ಸ್ ವರ್ ಟೀಚ್ಡ್ ಬೈ ವರ್ಧಮಾನ ಮಹಾವೀರ? ಆಲ್ರೆಡಿ ವಿ ಟುಕ್ ನಾಲೆಡ್ಜ್ ಅಬೌಟ್ ದಟ್. ಸೊ ನಿಮಗೆ ಈ ನಮ್ಮ 23ನೇ ತೀರ್ಥಂಕರರ ಪಾರ್ಶ್ವನಾಥರ ಬೋಧನೆಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡಿದ್ವಿ. ಸೊ ಅವುಗಳಲ್ಲಿ 4 ಬೋಧನೆಗಳನ್ನು ಇವರು ಕೂಡ ಕಂಟಿನ್ಯೂ ಮಾಡ್ತಾರೆ. ಒಂದು ಎಕ್ಸ್ಟ್ರಾ ಒಂದು ಟೀಚಿಂಗನ್ನು ಮಾತ್ರ ಇವರು ಸೇರಿಸ್ತಾರೆ. ಅದನ್ನು ಪಂಚಶೀಲ ತತ್ವಗಳು ಅಂಥೇಳಿ ಬೋಧಿಸ್ತಾರೆ. ನಾವು ಈಗಾಗಲೇ ಓದ್ದ ಹಾಗೆಯೇ ಪಾರ್ಶ್ವನಾಥರು ಬೋಧನೆ ಮಾಡಿದಂತಹ 4 ತತ್ವಗಳನ್ನು ಈ ಜೈನ ಧರ್ಮದ ಮೂಲಭೂತ ತತ್ವಗಳು ಅಂಥೇಳಿನೇ ಅವುಗಳನ್ನು ಕರೆಸ್ಕೊಂಡ್ವಿ ಅಲ್ವಾ? ಸೊ ಪ್ರತಿಯೊಬ್ಬ ಜೈನನು ಪಾಲಿಸಬೇಕಾದಂತಹ ಮೂಲಭೂತ ತತ್ವಗಳು ಅಂಥೇಳಿನೇ ಗುರುತಿಸ್ಕೊಂಡ್ವಿ. ಆ ಮೂಲಭೂತ ತತ್ವಗಳಿಗೆ ಇನ್ನೊಂದು ಪ್ರಮುಖವಾದಂತಹ ತತ್ವವನ್ನು ಇವರು ಸೇರಿಸ್ತಾರೆ. ಸೊ ಅದನ್ನು ಏನಂತೇಳಿ ಕರೀತಾರೆ ಇವರು? ಪಂಚಶೀಲ ತತ್ವಗಳು ಅಂಥೇಳಿ. ಓಕೆನಾ? ಸೊ ವರ್ಧಮಾನ ಮಹಾವೀರ ಹಿ ಜಾಯಿಂಡ್ ಒನ್ ಮೋರ್ ಟೀಚಿಂಗ್ for that, so that called as Panchashila. So totally there is 5 types of vows were taught by Vardhamana Mahavira. ಹೀಗೆ 5 ರೀತಿಯಾದಂತಹ ಪಂಚಶೀಲ ತತ್ವಗಳನ್ನು ಅವರು ಬೋಧಿಸ್ತಾರೆ. ಸೊ ಹಾಗಾದರೆ ಅವರು ಬೋಧಿಸಿದಂತಹ ಆ 5 ಪಂಚಶೀಲ ತತ್ವಗಳು ಯಾವ್ಯಾವು ಅಂದರೆ, ಫಸ್ಟ್ ಒನ್ ಈಸ್ ಸತ್ಯ. ಸತ್ಯ ಇಂಗ್ಲೀಷಲ್ಲೂ ಕೂಡ ಹಾಗೆ ಬರ್ಕೊಳ್ಳಿ, ಸತ್ಯ ಅಂಥೇಳಿನೇ ಬರ್ಕೊಳ್ಳಿ. ಓಕೆನಾ? ಸತ್ಯ ಅನ್ನುವಂಥದ್ದು ಅವರ ಮೊದಲನೇ ಸತ್ಯ ಮೀನ್ಸ್ ಟ್ರೂತ್, ನಿಜ ಹೇಳುವಂಥದ್ದು ಅಲ್ವಾ? ಸತ್ಯ ಮೀನ್ಸ್ ಟ್ರೂತ್. ಸತ್ಯ ಅಂದರೆ ಟ್ರೂತ್ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಓಕೆನಾ? ನಿಜವನ್ನು ಹೇಳಬೇಕು. ಪ್ರತಿಯೊಬ್ಬ ಜೈನಿಗೂ ಕೂಡ ನಿಜವನ್ನೇ ಹೇಳಬೇಕು ಅನ್ನುವಂತಹ ತತ್ವವನ್ನು ಅವರು ಬೋಧನೆ ಮಾಡ್ತಾರೆ. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಪಂಚಶೀಲ ತತ್ವ ಈಸ್ ಅಹಿಂಸಾ. ಸೆಕೆಂಡ್ ಒನ್ ಈಸ್ ಅಹಿಂಸಾ. ಇಟ್ ಮೀನ್ಸ್ ನಾನ್ ವೈಲೆನ್ಸ್. ಹಿಂಸೆಯನ್ನು ಮಾಡದಿರುವುದು. ಹಿಂಸೆ ಮಾಡದಿರುವುದು. ಹಿಂಸೆ ಮಾಡದಿರುವುದು. ನಾನ್ ವೈಲೆನ್ಸ್. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೀಚ್ಡ್ ಬೈ ವರ್ಧಮಾನ ಮಹಾವೀರ. ವರ್ಧಮಾನ ಮಹಾವೀರರು ಬೋಧಿಸಿದಂತಹ ಒಂದು ಅತಿ ಪ್ರಮುಖವಾದಂತಹ ಬೋಧನೆ ಅಂತೇಳಿ ಅದನ್ನು ಕರೀತಾರೆ, ಅಹಿಂಸಾ, ನಾನ್ ವೈಲೆನ್ಸ್. ಆ್ಯಂಡ್ ದೆನ್ ಥರ್ಡ್ ಒನ್ ಈಸ್ ಆಸ್ತೇಯ. ವೆರಿ ಇಂಪಾರ್ಟೆಂಟ್ ಇಟ್ ಈಸ್ ಆಸ್ತೇಯ. ಆಸ್ತೇಯ ಇಂಗ್ಲೀಷರು ಕೂಡ ಹಾಗೆ ಬರ್ಕೊಳ್ಬೇಕು, ಆಸ್ತೇಯ ಅಂಥೇಳಿ. ಸೊ ಆಸ್ತೇಯ ಮೀನ್ಸ್ ನಾನ್ ಸ್ಟೀಲಿಂಗ್, ಅಂದರೆ ಕಳ್ಳತನ ಮಾಡದಿರುವುದು. ಕಳ್ಳತನ ಮಾಡದಿರುವುದು. ಕಳ್ಳತನ ಮಾಡದಿರುವಂಥದ್ದು. ಸೊ ಅದು ಕೂಡ ಅತಿ ಪ್ರಮುಖವಾದಂತಹ ಒಂದು ಬೋಧನೆ ಆಗಿತ್ತು. ಆ್ಯಂಡ್ ದೆನ್ ಅಪರಿಗ್ರಹ. ನೆಕ್ಸ್ಟ್ ಒನ್ ಈಸ್ ಅಪರಿಗ್ರಹ. ಅಪರಿಗ್ರಹ.
ಸೊ ಅಪರಿಗ್ರಹ ಅಂದರೆ, ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಅಪರಿಗ್ರಹ? ನಾನ್ possession of property more than required. ನಾನ್ ಪೊಸಿಷನ್ ಆಫ್ ಪ್ರಾಪರ್ಟಿ ಮೋರ್ ದೆನ್ ರಿಕ್ವೈರ್ಡ್ ಅಂದರೆ ಅಪರಿಗ್ರಹ ಅಂದರೆ ತನ್ನ ಅಗತ್ಯಕ್ಕಿಂತ ಹೆಚ್ಚಿನ ಸಂಪತ್ತನ್ನು ಇಟ್ಟುಕೊಳ್ಳದೇ ಇರುವಂಥದ್ದು. ನಾನ್ ಪೊಸಿಷನ್ ಆಫ್ ಪ್ರಾಪರ್ಟಿ ಮೋರ್ ದೆನ್ ರಿಕ್ವೈರ್ಡ್, ತನ್ನ ಅಗತ್ಯಕ್ಕಿಂತ ಹೆಚ್ಚಿನ ಸಂಪತ್ತನ್ನು ಇಟ್ಟುಕೊಳ್ಳದೇ ಇರುವಂಥದ್ದನ್ನು ಏನಂತೇಳಿ ಕರೀತಾರೆ? ಅಪರಿಗ್ರಹ ಅಂಥೇಳಿ ಕರೀತಾರೆ. ಓಕೆನಾ? ಸೊ ಅದು ಕೂಡ ಅತಿ ಪ್ರಮುಖವಾದಂತಹ ಬೋಧನೆ. ಯಾರು ಹೇಳಿದಂಥದ್ದು? ವರ್ಧಮಾನ ಮಹಾವೀರರು ಹೇಳಿದಂತಹ ಬೋಧನೆ ಅಂಥೇಳಿ ಅವುಗಳನ್ನು ಪರಿಗಣಿಸಲಾಗ್ತದೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಬ್ರಹ್ಮಚರ್ಯ. ಇದನ್ನೇ ಎಕ್ಸ್ಟ್ರಾ ಸೇರಿಸಿದ್ದೆ ಇದು ಬ್ರಹ್ಮಚರ್ಯ ಅನ್ನುವಂಥದ್ದು. ಸೊ ಇದು ಕೂಡ ವರ್ಧಮಾನ ಮಹಾವೀರರು ಬೋಧಿಸಿದಂಥ ಒಂದು ಪ್ರಮುಖ ಬೋಧನೆ ಅಂತೇಳಿ ಕರೀತಾರೆ. ಸೊ ಬ್ರಹ್ಮಚರ್ಯ ಮೀನ್ಸ್ ಚಾಸ್ಟಿಟಿ ಅನ್ನುವಂಥದ್ದು, ಪಾವಿತ್ರತೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಪಾವಿತ್ರ್ಯತೆ, ಚಾಸ್ಟಿಟಿ, ಪಾವಿತ್ರತೆ ಅನ್ನುವಂತಹ ಅರ್ಥವನ್ನು ಇದು ಕೊಡುತ್ತೆ. ಸೊ ಇವು 5 ಪ್ರಮುಖ ಪಂಚಶೀಲ ತತ್ವಗಳು. ಯಾರು ಬೋಧನೆ ಮಾಡಿದಂತಹ ಪಂಚಶೀಲ ತತ್ವಗಳು? ವರ್ಧಮಾನ ಮಹಾವೀರರು ಬೋಧಿಸಿದಂತಹ ಪಂಚಶೀಲ ತತ್ವಗಳು ಅಂಥೇಳಿ ಇವುಗಳನ್ನು ಗುರುತಿಸಲಾಗ್ತದೆ. ಸೊ ಇದರ ಜೊತೆಗೆ ಹಿ ಆಲ್ಸೋ ಟೀಚ್ಡ್ ಅಬೌಟ್ 3 jewels. ಅವರು 3 ರತ್ನಗಳನ್ನು ಕೂಡ ಬೋಧನೆ ಮಾಡಿದ್ರು. ಹಾಗಾದರೆ ಅವರು ಬೋಧಿಸಿದಂತಹ 3 ರತ್ನಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡಬೇಕು. ವರ್ಧಮಾನ ಮಹಾವೀರ ಬೋಧಿಸಿದಂತಹ 3 ರತ್ನಗಳು ಯಾವ್ಯಾವು? ಪ್ರತಿಯೊಬ್ಬ ಜೈನನು ಪಾಲಿಸಲೇಬೇಕಾದಂತಹ 3 ರತ್ನಗಳನ್ನು ಅವರು ಬೋಧನೆ ಮಾಡ್ತಾರೆ. ಸೊ ಅವು ಯಾವ್ಯಾವು ಅಂದರೆ 3 ರತ್ನಗಳು ಅಥವಾ 3 jewels ಅಂತೇಳಿ ಅವುಗಳನ್ನು ಕರೆಯಲಾಗ್ತದೆ. ಓಕೆನಾ? ಸೊ ಅವೇ ಯಾವ್ಯಾವಪ್ಪ ಅಂದರೆ ರೈಟ್ ನಾಲೆಡ್ಜ್, ಸಮ್ಯಕ್ ಜ್ಞಾನ ಅನ್ನುವಂಥದ್ದು ಒಂದು. ಸಮ್ಯಕ್ ಜ್ಞಾನ, ರೈಟ್ ನಾಲೆಡ್ಜ್, ಸಮ್ಯಕ್ ಜ್ಞಾನ ಅನ್ನೋದು ಒಂದು. ಆ್ಯಂಡ್ ರೈಟ್ ಫೇತ್, ಸಮ್ಯಕ್ ನಂಬಿಕೆ. ರೈಟ್ ಫೇತ್, ಸಮ್ಯಕ್ ನಂಬಿಕೆ ಅನ್ನುವಂಥದ್ದು ಎರಡನೆಯ ತ್ರಿರತ್ನ. ಆ್ಯಂಡ್ ದ ಥರ್ಡ್ ಒನ್ ಈಸ್ ರೈಟ್ ಕಂಡಕ್ಟ್, ಸಮ್ಯಕ್ ನಡತೆ ಅನ್ನುವಂಥದ್ದು. ಸಮ್ಯಕ್ ನಡತೆ, ರೈಟ್ ಕಂಡಕ್ಟ್. ಸೊ ದೀಸ್ ಆರ್ ದ 3 important jewels were also taught by ವರ್ಧಮಾನ ಮಹಾವೀರ. ಯಾವುದು? ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ ಮತ್ತು ಸಮ್ಯಕ್ ನಡತೆ. ರೈಟ್ ನಾಲೆಡ್ಜ್, ರೈಟ್ ಫೈತ್ ಆ್ಯಂಡ್ ದೆನ್ ರೈಟ್ ಕಂಡಕ್ಟ್. ಸಮ್ಯಕ್ ಜ್ಞಾನ ಅಂದರೆ ಒಳ್ಳೆಯ ಜ್ಞಾನವನ್ನು, ಅತ್ಯುತ್ತಮವಾದಂತಹ ಜ್ಞಾನವನ್ನು ಪ್ರತಿಯೊಬ್ಬ ಜೈನನು ಹೊಂದಿರಬೇಕು ಅಂತೇಳಿ ವರ್ಧಮಾನ ಮಹಾವೀರರು ಹೇಳ್ತಾರೆ. ಹಾಗೆಯೇ ಸಮ್ಯಕ್ ನಂಬಿಕೆ, ಒಳ್ಳೆಯ ನಂಬಿಕೆಯನ್ನು ಹೊಂದಿರಬೇಕು. ಹಾಗೆಯೇ ಸಮ್ಯಕ್ ನಡತೆ, ಒಳ್ಳೆಯ ನಡತೆಯನ್ನು ಅವರು ಹೊಂದಿರಬೇಕು ಪ್ರತಿಯೊಬ್ಬ ಜೈನನಾದವನು. ಸೊ ಈ 3 ರತ್ನಗಳನ್ನು ಪಾಲಿಸಬೇಕು ಅಂಥೇಳಿ ಅವರು ಹೇಳ್ತಾರೆ. ಸೊ ಇವುಗಳ ಜೊತೆಗೆ ಇನ್ನೂ ಕೆಲವೊಂದು ಪ್ರಮುಖವಾದಂತಹ ಅಂಶಗಳನ್ನು ಅವರು ಬೋಧನೆ ಮಾಡ್ತಾರೆ. ಇಷ್ಟೇ ಅಲ್ಲ, ಈ 3 ರತ್ನಗಳು ಮತ್ತು ಪಂಚಶೀಲ ತತ್ವಗಳನ್ನು ಮಾತ್ರ ಅವರು ಬೋಧನೆ ಮಾಡಲಿಲ್ಲ. ಅದರ ಜೊತೆಗೆ ಇನ್ನೂ ಕೆಲವೊಂದು ಪ್ರಮುಖವಾದಂತಹ ಮೂಲಭೂತ ತತ್ವಗಳನ್ನು ಅವರು ಬೋಧನೆ ಮಾಡ್ತಾರೆ. ಏನು ಬೋಧನೆ ಮಾಡ್ತಾರಪ್ಪ ಅಂದರೆ, ಹಿ ಡಿಡ್ ನಾಟ್ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಅವರು ದೇವರ ಇರುವಿಕೆಯ ಬಗ್ಗೆ ಅವರಿಗೆ ನಂಬಿಕೆ ಇರಲಿಲ್ಲ. ಹಿ ಡಿಡ್ ನಾಟ್ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಅವರಿಗೆ ದೇವರ ಇರುವಿಕೆಯ ಬಗ್ಗೆ ನಂಬಿಕೆ ಇರಲಿಲ್ಲ. ಬಟ್ ಹಿ ಬಿಲೀವ್ಡ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಸೋಲ್. ಆತ್ಮದ ಇರುವಿಕೆಯ ಬಗ್ಗೆ ನಂಬಿಕೆ ಇತ್ತು. ದೇವರ ಇರುವಿಕೆಯ ಬಗ್ಗೆ ಅವರಿಗೆ ನಂಬಿಕೆ ಇರಲಿಲ್ಲ, ಆದರೆ ಯಾವುದರ ಇರುವಿಕೆಯ ಬಗ್ಗೆ ಅವರಿಗೆ ನಂಬಿಕೆ ಇತ್ತು? ಆತ್ಮದ ಇರುವಿಕೆಯ ಬಗ್ಗೆ ಅವರಿಗೆ ನಂಬಿಕೆ ಇತ್ತು. ಓಕೆನಾ? ಹಿ ಡಿಡ್ ನಾಟ್ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್, ಬಟ್ ಹಿ ಬಿಲೀವ್ಡ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಸೋಲ್. ಈ ಆತ್ಮದ ಇರುವಿಕೆಯ ಬಗ್ಗೆ ನಂಬಿಕೆ ಇತ್ತು. ಇವತ್ತಿಗೂ ಕೂಡ ನಾವು ಹೇಳ್ತೇವೆ, ದೇವರು ನೋಡ್ತಾ ಇದ್ದಾನೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಆತ್ಮ ಸಾಕ್ಷಿಯಾಗಿ ನಡೆದುಕೊಳ್ಳಿ ಅಂತೇಳಿ ಹೇಳ್ತೀವಿ ಅಲ್ವಾ? ಅಂದರೆ ಆತ್ಮ ಅನ್ನುವಂಥದ್ದಿದೆ, ಸೊ ಅದಕ್ಕೊಂದು ಸಾಕ್ಷಿ ಇದೆ. ಆ ನಂಬಿಕೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಅಂಥೇಳಿ ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ವರ್ಧಮಾನ ಮಹಾವೀರರು ಹೇಳ್ತಾ ಇದ್ದಾರೆ. ಓಕೆನಾ? ಹಿ ಡಿಡ್ ನಾಟ್ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್, ಬಟ್ ಹಿ ಬಿಲೀವ್ಡ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಸೋಲ್. ಆತ್ಮದ ಇರುವಿಕೆಯ ಬಗ್ಗೆ ಅವರಿಗೆ ನಂಬಿಕೆ ಇತ್ತು. ಸೊ ಅದು ಕೂಡ ಇವರ
ಬೋಧನೆಯಲ್ಲಿ ಬರುವಂಥದ್ದು ಒಂದು. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಈಸ್ ದ ವೆರಿ ಇಂಪಾರ್ಟೆಂಟ್, ಇದೊಂದು ಎಲ್ಲ ಸಮಾಜ ಸುಧಾರಕರು, ಧಾರ್ಮಿಕ ಸುಧಾರಕರು ಹೇಳುವಂತಹ ಪ್ರಮುಖ ಅಂಶ ಏನಪ್ಪ ಅಂದರೆ, ಹಿ ಆಲ್ಸೋ ಕಂಡೆಮ್ಡ್ ದ ಕ್ಯಾಸ್ಟ್ ಸಿಸ್ಟಮ್, ಜಾತಿ ಪದ್ಧತಿಯನ್ನು ಇವರು ಕೂಡ ವಿರೋಧಿಸ್ತಾರೆ. ಆ್ಯಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಈಸ್ ಸ್ಯಾಕ್ರಿಫಿಷಿಯಲ್ ರಿಚುವಲ್ಸ್, ಈ ಪ್ರಾಣಿ ಹಿಂಸೆ ಅಥವಾ ಪ್ರಾಣಿ ಬಲಿ ಅಂತೇನು ಕರಿತೀವಲ್ವ, ಸೊ ಅದನ್ನು ಕೂಡ ಇವರು ವಿರೋಧಿಸ್ತಾರೆ. ಪ್ರಾಣಿ ಬಲಿ ಮತ್ತು ಕ್ಯಾಸ್ಟ್ ಸಿಸ್ಟಮ್, ಸೊ ಇವೆರಡನ್ನೂ ಕೂಡ, ಜಾತಿ ಪದ್ಧತಿ ಇವೆರಡನ್ನೂ ಕೂಡ ವರ್ಧಮಾನ ಮಹಾವೀರರು ಕೂಡ ವಿರೋಧಿಸ್ತಾರೆ. ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಈ ಕಂಡೆಮ್ನೆಡ್ ದ ಕ್ಯಾಸ್ಟ್ ಸಿಸ್ಟಮ್ ಆ್ಯಂಡ್ ಸ್ಯಾಕ್ರಿಫಿಷಿಯಲ್ ರಿಚುವಲ್ಸ್. ಸೊ ಈ ಕ್ಯಾಸ್ಟ್ ಸಿಸ್ಟಮ್ ಆಗಿರ್ಬೋದು, ಜಾತಿ ಪದ್ಧತಿ ಮತ್ತು ಪ್ರಾಣಿ ಬಲಿ ಪದ್ಧತಿ ಏನಿತ್ತು, ಸೊ ಇವೆರಡನ್ನೂ ಕೂಡ ಇವರು ಖಂಡಿಸ್ತಾರೆ, ಇವರು ಖಂಡನೆಯನ್ನು ಮಾಡ್ತಾರೆ. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಈಸ್ ಹಿ ಟ್ರೈಡ್ ಆರ್ ಹಿ ಲೆಡ್ ಸ್ಟ್ರೆಸ್ ಆನ್ ನಾನ್ ವೈಲೆನ್ಸ್. ಸೊ ಇವರು ಈ ಅಹಿಂಸೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ನಿಮಗೆ ಗೊತ್ತಿರ್ಬೋದು, ನೀವು ನೋಡಿರ್ತೀರಿ, ಜೈನರು ಯಾವಾಗಲೂ ಕೂಡ ಈ ಬಾಯಿಗೆ ಬಟ್ಟೆಯನ್ನು ಕಟ್ಕೊಂಡಿರ್ತಾರೆ. ಸೊ ಅದರ ಅರ್ಥ ಏನಪ್ಪ ಅಂದರೆ, ಒಂದು ಸಣ್ಣ ಕೀಟವೂ ಕೂಡ ದೇಹದ ಒಳಗೆ ಹೋಗಬಾರ್ದು. ಸೊ ಹೋದರೆ ಏನಾಗ್ಬಿಡುತ್ತಪ್ಪ ಅಂದರೆ ಅದರ ಹಿಂಸೆಯನ್ನು ಮಾಡ್ದಂಗೆ ಆಗುತ್ತೆ, ಪ್ರಾಣಿ ಹಿಂಸೆಯನ್ನು ಮಾಡ್ದಂಗೆ ಆಗುತ್ತೆ ಅಂಥೇಳಿ. ಹಾಗೆ ಅತಿ ಹೆಚ್ಚಾಗಿ ಜೈನರು ಈ ಪ್ರಾಣಿ ಹಿಂಸೆಯ ವಿರೋಧಿಗಳಾಗಿರ್ತಾರೆ. ಸೊ ಅವರ ಪ್ರಕಾರ ಮಣ್ಣು, ಗಿಡ, ಪ್ರಾಣಿ, ಹುಲ್ಲು ಪ್ರತಿಯೊಂದಕ್ಕೂ ಕೂಡ ಜೀವ ಇದೆ ಅಂಥೇಳಿ ನಂಬ್ಕೊಂಡಂಥವ್ರು ಈ ಜೈನರಾಗಿರ್ತಾರೆ. ಸೊ ಅದಕ್ಕೆ ಕಾರಣ ಈ ಮಹಾವೀರನ ಬೋಧನೆ ಆಗಿತ್ತು, ಹಿ ಲೆಡ್ ಸ್ಟ್ರೆಸ್ ಆನ್ ನಾನ್ ವೈಲೆನ್ಸ್. ಸೊ ಅವರು ಈ ಅಹಿಂಸೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಾರೆ. ಆ್ಯಂಡ್ ಆಲ್ಸೋ ಹಿ ಅಡ್ವೊಕೇಟೆಡ್ ಎಕ್ಸ್ಟ್ರೀಮ್ ಪೆನೆನ್ಸ್ ಫಾರ್ ದ ಅಟೈನ್ಮೆಂಟ್, ಈ ಅಟೈನ್ಮೆಂಟ್ ಸಾಲ್ವೇಷನ್. ಸೊ ಅಂದರೆ ನಿರ್ವಾಣವನ್ನು ಹೊಂದೋದಕ್ಕೆ ಕಠಿಣ ತಪಸ್ಸನ್ನು ಇವರು ಬೋಧಿಸ್ತಾರೆ. ನಿರ್ವಾಣ, ಪ್ರತಿಯೊಬ್ಬ ಜೈನನು ನಿರ್ವಾಣವನ್ನು ಹೊಂದುವಾಗ ಕಠಿಣ ತಪಸ್ಸಿನ ಮೂಲಕ ನಿರ್ವಾಣವನ್ನು ಹೊಂದಬೇಕು ಅಂಥೇಳಿ ಹೇಳಲಾಗ್ತದೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರಪ್ಪ ಅಂದರೆ, ನಮ್ಮ ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ಚಕ್ರವರ್ತಿ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಸೊ ಅವರು ಕೂಡ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ, ದಕ್ಷಿಣ ಭಾರತಕ್ಕೆ ಬರ್ತಾರೆ. ದಕ್ಷಿಣ ಭಾರತಕ್ಕೆ ಬಂದು ಶ್ರವಣಬೆಳಗೊಳದಲ್ಲಿ ಕಠಿಣ ತಪಸ್ಸನ್ನು ಕೈಗೊಂಡು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಸೊ ಅಂತಹ ಒಂದು ಬೋಧನೆಯನ್ನು ಮಾಡಿದ್ದೇ ಯಾರಪ್ಪ ಅಂದರೆ ವರ್ಧಮಾನ ಮಹಾವೀರ ಆಗಿದ್ದರು. ಸೊ ಹಿ ಅಡ್ವೊಕೇಟೆಡ್ ದಟ್ ಎಕ್ಸ್ಟ್ರೀಮ್ ಪೆನೆನ್ಸ್ ಫಾರ್ ದ ಅಟೈನ್ಮೆಂಟ್ ಆಫ್ ಸಾಲ್ವೇಷನ್, ನಿರ್ವಾಣ ಹೊಂದೋದಕ್ಕೆ ಕಠಿಣ ತಪಸ್ಸನ್ನು ಅವರು ಬೋಧನೆ ಮಾಡ್ತಾರೆ. ಸೊ ಅದು ಕೂಡ ಒಂದು ಪ್ರಮುಖವಾದಂತಹ ಬೋಧನೆ ಆಗಿತ್ತು, ಯಾರ್ದು? ವರ್ಧಮಾನ ಮಹಾವೀರರದ್ದು. ಸೊ ಇವರ ಬೋಧನೆಯನ್ನು ಅಥವಾ ಇವರ ತತ್ವಗಳನ್ನು ಪ್ರಚುರಗೊಳಿಸೋದಕ್ಕೋಸ್ಕರನೇ ಹಿ ಆಲ್ಸೋ ಹ್ಯಾಸ್ ಹಿಸ್ ಅಪೋಸಲ್ಸ್, ಸೊ ಅಥವಾ ಡಿಸಿಪಲ್ಸ್. ಸೊ ಅವರು ಕೂಡ ತನ್ನ ಶಿಷ್ಯರುಗಳನ್ನು ಹೊಂದಿದ್ರು. ಸೊ ಅವರ ಶಿಷ್ಯರುಗಳನ್ನು ಏನಂತೇಳಿ ಕರಿತಾ ಇದ್ರಪ್ಪ ಅಂದರೆ ಗುಣಧರರು ಅಂಥೇಳಿ, ಗುಣಾಧರರು ಅಂಥೇಳಿ ಅವರನ್ನು ಕರೆಯಲಾಗ್ತಾ ಇತ್ತು. ಗುಣಾಧರರು ಅನ್ನುವಂತಹ ಕರೆಯಲ್ಪಡುವಂತಹ ತನ್ನ ಶಿಷ್ಯ ವರ್ಗವನ್ನು ಕೂಡ ಇವರು ಹೊಂದಿದ್ರು. So like that, one of the most important religion was born from ವರ್ಧಮಾನ ಮಹಾವೀರ. ಹೀಗೆ ಈ ವರ್ಧಮಾನ ಮಹಾವೀರರ ಮೂಲಕ ಒಂದು ಪ್ರಮುಖವಾದಂತಹ ಧರ್ಮ ಹುಟ್ಕೊಳ್ಳುತ್ತೆ. ಈ ಮೊದಲೇ ಹುಟ್ಕೊಂಡಿದ್ರು ಕೂಡ ಅದನ್ನು ಪ್ರಚುರಗೊಳಿಸುವಂತಹ ಪ್ರಯತ್ನವನ್ನು, ಅದರ ತತ್ವಗಳನ್ನು ದೇಶದ ಎಲ್ಲ ಭಾಗಗಳಲ್ಲಿ ಅಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಕೂಡ ಸ್ಪ್ರೆಡ್ ಮಾಡುವಲ್ಲಿ ಈ ವರ್ಧಮಾನ ಮಹಾವೀರರು ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ. ಸೊ ಇದಿಷ್ಟು ವರ್ಧಮಾನ ಮಹಾವೀರರ ಜೀವನ ಮತ್ತು ಬೋಧನೆಗೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳು ಮಕ್ಕಳು. ಓಕೆನಾ? ಸೊ ಅವರ ಜೀವನ ಮತ್ತು ಬೋಧನೆಗೆ ಸಂಬಂಧಿಸಿದಾಗೆ ನಿಮಗೆ 10 ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ಒಂದು ಸತಿ ಗ್ಲಾನ್ಸ್ ಮಾಡಿಬಿಡೋಣ. ಸೊ ಅವರು ಎಲ್ಲಿ ಜನ್ಮ ತಾಳಿದ್ರು, ಯಾವಾಗ ಜನ್ಮ ತಾಳಿದ್ರು ಅನ್ನುವಂಥದ್ದು. ಓಕೆನಾ? ಎಲ್ಲಿ ಜನ್ಮ ತಾಳಿದ್ದು? ಕುಂದಾ ಗ್ರಾಮದಲ್ಲಿ. ಯಾವಾಗ? 599ರಲ್ಲಿ, ಕ್ರಿಸ್ತಪೂರ್ವ 599ರಲ್ಲಿ. ಹಿ ವಾಸ್ ಬಾರ್ನ್ ಇನ್ 599 ಅಟ್ ಕುಂದಾಗ್ರಾಮ. ಕುಂದಾಗ್ರಾಮ ಅನ್ನುವಂಥ ನಿಯರ್ ವೈಶಾಲಿ.
ಅಲ್ವಾ. ವೈಶಾಲಿಯ ಸಮೀಪದ ಕುಂದಾಗ್ರಾಮ ಎಂಬಲ್ಲಿ ಅವರು ಜನ್ಮ ತಾಳ್ತಾರೆ. ಅವರ ತಂದೆ ತಾಯಿ ಸಿದ್ಧಾರ್ಥ ಆ್ಯಂಡ್ ತ್ರಿಶಿಲಾದೇವಿ ಇವರ್ ದ ಪೇರೆಂಟ್ಸ್ ಆಫ್ ದೆಮ್. ಅವರು 18ನೇ ವಯಸ್ಸಿನಲ್ಲಿ ಯಶೋಧ ಅನ್ನೋರೊಂದಿಗೆ ವಿವಾಹ ಆಗ್ತಾರೆ. ಅಟ್ ದ ಏಜ್ ಆಫ್ 18 ಹಿ ಮ್ಯಾರಿಡ್ ವಿತ್ ಯಶೋಧ. ಸೊ ಅವರಿಗೆ ಅನೋಜ್ಜ ಮತ್ತು ಪ್ರಿಯದರ್ಶಿನಿ ಅನ್ನುವಂತಹ ಅನೋಜ್ಜ ಅಥವಾ ಪ್ರಿಯದರ್ಶಿನಿ ಅನ್ನುವಂತಹ ಮಗಳು ಜನ್ಮ ತಾಳ್ತಾರೆ. ಸೊ ಇವರು ಸಾಂಸಾರಿಕ ಜೀವನವನ್ನು ತ್ಯಾಗ ಮಾಡಿ ಸನ್ಯಾಸವನ್ನು ಸ್ವೀಕರಿಸಿ ಸುಮಾರು 13 ವರ್ಷಗಳ ಕಾಲ ಧ್ಯಾನದಲ್ಲಿ ಅವರು ತೊಡಗ್ತಾರೆ. ಸೊ ಧ್ಯಾನದಲ್ಲಿ ತೊಡಗಿದ ನಂತರದಲ್ಲಿ ಅವರಿಗೆ ವೈಶಾಖದ 10ನೇ ದಿನ 10th ಡೇ ಆಫ್ ವೈಶಾಖ ಹಿ ಅಟೆಂಡ್ ಸಲ್ವೇಷನ್, ಅವರಿಗೆ ಜ್ಞಾನೋದಯ ಅನ್ನುವಂಥದ್ದು ಉಂಟಾಗುತ್ತೆ. ಸೊ ಜ್ಞಾನೋದಯ ಪಡೆದ ನಂತರ ಅವರು ಏನಾಗ್ತಾರೆ, ಮಹಾವೀರರಾದರು ಅಥವಾ ಜಿನನಾದರು ಅಂಥೇಳಿ ನಾವು ನೋಡಿದ್ವಿ. ಸೊ ಆನಂತರವಾಗಿ ದೇಶದ ವಿವಿಧ ಭಾಗಗಳಿಗೆ ಅವರು ಭೇಟಿ ನೀಡ್ತಾರೆ. ಕೋಸಲ, ಮಗಧ, ವಿದೇಹ, ಆಗ್ರಾಗಳಿಗೆ ಭೇಟಿ ನೀಡ್ತಾರೆ. ಭೇಟಿ ನೀಡಿ ಧರ್ಮ ಪ್ರಚಾರವನ್ನು ಕೈಗೊಳ್ತಾರೆ. ಸೊ ಇಂತಹ ಮಹಾವೀರರು ತಮ್ಮ 72ನೇ ವಯಸ್ಸಿನಲ್ಲಿ ಪಾವ ಎಂಬಲ್ಲಿ, ರಾಜಗೃಹ ಸಮೀಪದ ಪಾವ ಎಂಬುದಲ್ಲಿ ಅವರು ಮರಣ ಹೊಂದ್ತಾರೆ ಅಥವಾ ನಿರ್ವಾಣವನ್ನು ಹೊಂದ್ತಾರೆ ಕ್ರಿಸ್ತಪೂರ್ವ 527ರಲ್ಲಿ. ಸೊ ಅದು ಜೀವನಕ್ಕೆ ಸಂಬಂಧಿಸಿದಾಗೆ. ಇನ್ನು ಬೋಧನೆಗೆ ಸಂಬಂಧಿಸಿದಾಗೆ ಇವರು ಪಂಚಶೀಲ ತತ್ವಗಳನ್ನು ಬೋಧನೆ ಮಾಡ್ತಾರೆ. ಅದರ ಜೊತೆಗೆ ತ್ರಿರತ್ನಗಳನ್ನು ಕೂಡ ಇವರು ಬೋಧನೆ ಮಾಡ್ತಾರೆ. ಸೊ ಆ ಪಂಚಶೀಲ ತತ್ವಗಳು ಮತ್ತು ತ್ರಿರತ್ನಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡಿದ್ವಿ. ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ, he did not believe in the existence of the God, but he believed in the existence of soul. ಅವರು ದೇವರ ಇರುವಿಕೆ ಬಗ್ಗೆ ನಂಬಿಕೆಯನ್ನು ಹೊಂದಿರಲಿಲ್ಲ, ಆದರೆ ಆತ್ಮದ ಇರುವಿಕೆ ಬಗ್ಗೆ ನಂಬಿಕೆ ಹೊಂದಿದ್ರು ಅನ್ನುವಂಥದ್ದು ಕೂಡ ಪ್ರಮುಖವಾದಂಥ ಅಂಶ. ಆ್ಯಂಡ್ he condemned the caste system and sacrifices rituals. ಈ ಪ್ರಾಣಿ ಬಲಿ ಮತ್ತು ಜಾತಿ ಪದ್ಧತಿಯನ್ನು ಅವರು ವಿರೋಧಿಸಿದ್ರು ಅನ್ನುವಂಥದ್ದು. ಆ್ಯಂಡ್ he led stress on non-violence. ಈ ಅಹಿಂಸೆಗೆ ಹೆಚ್ಚು ಒತ್ತನ್ನು ಕೊಟ್ಟರು ಅನ್ನುವಂಥದ್ದು ಕೂಡ. ಆ್ಯಂಡ್ he advocated the extreme penance for the attainment salvation. ಸೊ ಅಂದರೆ ನಿರ್ವಾಣವನ್ನು ಹೊಂದೋದಕ್ಕೆ ಅಥವಾ ಮೋಕ್ಷವನ್ನು ಪಡೆಯೋದಕ್ಕೆ ಕಠಿಣ ತಪಸ್ಸು ಅನ್ನುವಂಥದ್ದು ಮುಖ್ಯ ಅನ್ನೋದು ಅವರ ಬೋಧನೆ ಆಗಿತ್ತು. ಆ್ಯಂಡ್ ಇವರ ಬೋಧನೆಯನ್ನು ಪ್ರಚಾರಗೊಳಿಸೋದಕ್ಕೋಸ್ಕರ ಇವರು ತಮ್ಮ ಶಿಷ್ಯರುಗಳನ್ನು ಹೊಂದಿದ್ರು. ಹಿ ಹ್ಯಾಡ್ 11 ಡಿಸಿಪಲ್ಸ್, ಸುಮಾರು 11 ಜನ ಶಿಷ್ಯರುಗಳನ್ನು ಅವರು ಹೊಂದಿರ್ತಾರೆ. ಹಿ ಹ್ಯಾಡ್ 11 ಡಿಸಿಪಲ್ಸ್ ಆರ್ ಅಪೋಸ್ಟಲ್ಸ್ ನೋನ್ ಆ್ಯಸ್ ಗುಣಾಧರಾಸ್. ಸೊ ಅವರನ್ನು ಏನಂತೇಳಿ ಕರೆಯಲಾಗ್ತಿತ್ತು, ಗಣಾಧರರು ಅಂತೇಳಿ, ಗುಣಾಧರರಲ್ಲ ಗಣಾಧರರು ಅಂಥೇಳಿ ಅವರುಗಳನ್ನು ಕರೆಯಲಾಗ್ತಾ ಇತ್ತು. ಸೊ ಹೀಗೆ ಅವರ ಜೀವನ ಮತ್ತು ಬೋಧನೆಗಳನ್ನು ನಾವು ತಿಳ್ಕೊಳ್ಬೋದು. ಮುಂದಿನ ವಿಡಿಯೋದಲ್ಲಿ ಮಕ್ಕಳೇ ಜೈನ ಧರ್ಮದ ಹೇಗೆ ಪ್ರಪಂಚದಾದ್ಯಂತ ಸ್ಪ್ರೆಡ್ ಆಯಿತು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಅದರ ಜೊತೆಗೆ ಅದಕ್ಕೆ ಕಾರಣವಾದಂಥ ಅಂಶಗಳು ಯಾವ್ಯಾವು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಅದರ ಜೊತೆಗೆ ಈ ಜೈನ ಧರ್ಮದಲ್ಲಿರುವಂತಹ ಪಂಗಡಗಳು ಯಾವ್ಯಾವು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಸೊ ಮುಂದಿನ ವಿಡಿಯೋಕ್ಕಾಗಿ ನಿರೀಕ್ಷೆಯಲ್ಲಿ, ಅಲ್ಲಿವರೆಗೆ ಎಲ್ರಿಗೂ ಕೂಡ ಧನ್ಯವಾದಗಳು ಮಕ್ಕಳೇ. ಥ್ಯಾಂಕ್ ಯು.